ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲಿ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ನಿಂದ ಜನರು ಹೈರಾಣಾಗಿದ್ದಾರೆ. ಹೊಸಕೆರೆಹಳ್ಳಿ ಬಳಿ ನಾಯಂಡಹಳ್ಳಿ ಹೊಸಕೆರೆಹಳ್ಳಿ ಫ್ಲೈಓವರ್ ಕಾಮಗಾರಿಯನ್ನ ಕಳೆದ 3 ವರ್ಷದ ಹಿಂದೆ ಆರಂಭಿಸಲಾಗಿದೆ. ಮೈಸೂರು ರಸ್ತೆ, ಬನಶಂಕರಿ, ಶ್ರೀನಗರ, ನಾಯಂಡಹಳ್ಳಿ ಅಲ್ಲದೆ ನೈಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಜಂಕ್ಷನ್ ಇದಾಗಿದೆ. ಕಾಮಗಾರಿ ವಿಳಂಬದಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಬೆಂಗಳೂರಲ್ಲಿ ಆಟೋ ಶೋರೂಮ್ ಕಳ್ಳಾಟ ಬಯಲಾಗಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಆಟೋ ಖರೀದಿಸೋ ಗ್ರಾಹಕರಿಗೆ ಶೋರೂಮ್ ಮಾಲೀಕರು ಜಿಎಸ್ಟಿ ಬಿಲ್ ಕೊಟ್ಟಿಲ್ವಂತೆ. ಆಟೋ ಕೊಳ್ಳುವ ಚಾಲಕರು ಬಿಲ್ ಕೇಳಿದ್ರೆ ಆಟೋ ಕೊಡಲ್ಲ ಹೋಗು ಎಂದು ಆವಾಜ್ ಹಾಕ್ತಾರಂತೆ. ಶೋರೂಮ್ನಲ್ಲೇ ಮೀಟರ್, ಇನ್ಶೂರೆನ್ಸ್ ಮಾಡಿಸಬೇಕು ಅಂತ ದುಪ್ಪಟ್ಟು ಹಣ ವಸೂಲಿ ಮಾಡಿ ಮೋಸ ಮಾಡ್ತಿದ್ದಾರಂತೆ. ಫೆಂಗಲ್ ಚಂಡಮಾರುತ ಎಫೆಕ್ಟ್ನಿಂದ ಬೆಂಗಳೂರು ಸೇರಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಸುರಿದ ಮಳೆಯಿಂದಾಗಿ ತರಕಾರಿ, ಹೂವಿನ ಬೆಳೆ ಹಾನಿಯಾಗಿದೆ. ಮಾರ್ಕೆಟ್ಗೆ ಸರಿಯಾಗಿ ಹೂ ಸಪ್ಲೈ ಆಗ್ತಿಲ್ಲ. ಹೀಗಾಗಿ ಹೂವಿನ ದರ ಗಗನಕ್ಕೇರಿದೆ. ಬೆಂಗಳೂರು ಸೇರಿ ರಾಜ್ಯದ 6 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಬೆಂಗಳೂರಿನಲ್ಲಿಯೇ 5 ಕಡೆ 10 ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಲಾಗಿತ್ತು. ಬೆಸ್ಕಾಂ ಇಂಜಿನಿಯರ್ ಲೋಕೇಶ್ ಬಾಬು, ಕಂದಾಯ ಇಲಾಖೆ ಇನ್ಸ್ಪೆಕ್ಟರ್ ಸುರೇಶ್ ಬಾಬು, ಬಿಬಿಎಂಪಿ ತೆರಿಗೆ ಇನ್ಸ್ಪೆಕ್ಟರ್ ಕೃಷ್ಣಪ್ಪ, ಜಿಲ್ಲಾ ಆರೋಗ್ಯಾಧಿಕಾರಿ ಸುನಿಲ್ ಸೇರಿದಂತೆ ಹಲವರಿಗೆ ಚಳಿ ಬಿಡಿಸಿದ್ರು. ಕೋಟಿ ಕುಬೇರರ ಜನ್ಮ ಜಾಲಾಡಿದ ಲೋಕಾಯುಕ್ತ ಟೀಮ್ ಐಷಾರಾಮಿ ಬಂಗಲೆ, ಆಸ್ತಿ, ಚಿನ್ನಾಭರಣದ ಖಜಾನೆ ನೋಡಿ ಶಾಕ್ ಆಗಿದೆ. ನಾಳೆ ಮೆಟ್ರೋ ಸಂಚಾರ ಇಲ್ಲ ಎಂಬ ವದಂತಿ ಹಬ್ಬಿತ್ತು. ಮೆಟ್ರೋ ಸಂಚಾರ ಬಗ್ಗೆ ಬಿಎಂಆರ್ಸಿಎಲ್ ಸ್ಪಷ್ಟೀಕರಣ ನೀಡಿದೆ. ಎಂದಿನಂತೆ ನಾಳೆ ಮೆಟ್ರೋ ರೈಲು ಸಂಚಾರ ಮಾಡಲಿದೆ ಅಂತ ಬಿಎಂಆರ್ಸಿಎಲ್ ಸ್ಪಷ್ಟಪಡಿಸಿದೆ. ಇನ್ನು ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ನಿಧನ ಆಗಿರೋದ್ರಿಂದ ಮೆಟ್ರೋ ಇರಲ್ಲ ಎಂದು ಸುಳ್ಳು ಸುದ್ದಿ ಹಬ್ಬಿಸಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದ ಸುಳ್ಳು ಸುದ್ದಿ ಬಗ್ಗೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ.